Hello, my dear students. Very good morning to everyone. How are you all? I hope you are all safe and healthy at home. Dear students, welcome you all to today's EVS recap class. So, in this week, you have attended the Lead School online classes from 4/1/2021 to 8/1/2021. Isn't it, children? So, now I am going to recap what you have learned in this week in our EVS subject in Kannada language so that you will understand more better, children. Okay. So on 4/1/2021 you have a revision class of Unit 5, isn't it? So in that class you have revised all the contents that you have learned in the Unit 5, children. Okay. So see what you have learned in the Unit 5. Yes. So in revision class we learned that the earth is a combination of land and water. ಓಕೆ ಸೊ ನಮ್ಗೆ ಗೊತ್ತಿದೆ ನಮ್ಮದು ಭೂಮಿ ಯಾವುದರಿಂದ ಫಾರ್ಮೇಷನ್ ಆಗಿರೋದು ಫುಲ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಅಲ್ವಾ. ಎಸ್, ದ ಲ್ಯಾಂಡ್ ಈಸ್ ಡಿವೈಡೆಡ್ ಇಂಟು 7 ಕಾಂಟಿನೆಂಟ್ಸ್. ಸೊ ನಮ್ಮ ಲ್ಯಾಂಡ್ ಎಷ್ಟು ಕಾಂಟಿನೆಂಟ್ಸ್ ಆಗಿ ಡಿವೈಡ್ ಆಗಿದೆ ಮಕ್ಕಳ ಭೂಮಿ ಮೇಲೆ? 7 ಕಾಂಟಿನೆಂಟ್ಸ್ ಅಲ್ವಾ. ಸೊ ವಿಚ್ ಆರ್ ದ 7 ಕಾಂಟಿನೆಂಟ್ಸ್? ಎಸ್, ದ 7 ಕಾಂಟಿನೆಂಟ್ಸ್ ಆರ್ ನಾರ್ತ್ ಅಮೇರಿಕಾ, ಯುರೋಪ್, Asia, Africa, Australia, South America. Okay, shall we recall it once again? Yes, Asia, Europe, Africa, Australia, North America and South America. Yes, so these are the 7 continents of the world. Okay, next, so we have learned about the different water bodies in the Unit 5, right? Yes, so the first water bodies is river. So river starts in mountains and hills and flow down. The river is surrounded by land on 2 sides. It has a fresh water and carries rocks and minerals. When it nears a sea, it split into small rivers. Ganga and Kaveri are the famous Indian rivers. ಸೊ ನಮಗೆ ರಿವರ್ ಬಗ್ಗೆ ಆಲ್ರೆಡಿ ಕಲ್ತಿದ್ದೀವಿ ಅಲ್ವಾ. ಸೊ ರಿವರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗೋದು? ಮೌಂಟೇನ್ಸ್ ಅಥವಾ ಹಿಲ್ಸಿಂದ ಸ್ಟಾರ್ಟ್ ಆಗುತ್ತೆ ರಿವರ್ಸ್ ಅಲ್ವಾ. ಸೊ ಇಟ್ ಈಸ್ ಸರೌಂಡೆಡ್ ಬೈ 2 sides ಆಫ್ ಲ್ಯಾಂಡ್ ಅಲ್ವಾ. ಸೊ ರಿವರ್ 2 ಸೈಡಲ್ಲಿ ಏನಿರುತ್ತೆ? ಲ್ಯಾಂಡ್ ಇರುತ್ತೆ. ಸೊ ರಿವರಲ್ಲಿ ಯಾವಾಗಲೂ ಫ್ರೆಶ್ ವಾಟರ್ ಸಿಗುತ್ತೆ ನಮಗೆ ಅಲ್ವಾ ಮಕ್ಕಳ. ಎಸ್, so it has a plenty of minerals and rocks. Yes, so which are the famous Indian rivers, children? Yes, Ganga and Kaveri are the famous Indian rivers. Yes, the next water body is lakes. Lakes surrounded by land on all the side. So lakes ಯಾವುದರಿಂದ ಸರೌಂಡ್ ಆಗಿರುತ್ತೆ? Yes, it is surrounded by ಲ್ಯಾಂಡ್ ಆನ್ ಆಲ್ ದ ಸೈಡ್. ಸುತ್ತ ಕೂಡ ಲ್ಯಾಂಡಿಂದನೇ ಸರೌಂಡ್ ಆಗಿರುತ್ತೆ ಅಲ್ವಾ. ಎಸ್, ಮೋಸ್ಟ್ ಹ್ಯಾವ್ ಫ್ರೆಶ್ ವಾಟರ್ ಬಟ್ ಸಮ್ ಆಲ್ಸೋ ಹ್ಯಾವ್ ಸಾಲ್ಟ್ ವಾಟರ್. ಸೊ ಲೇಕ್ಸಲ್ಲಿ ತುಂಬ ಲೇಕ್ಸ್ ಏನಾಗಿರುತ್ತೆ? ಲೇಕ್ಸಲ್ಲೆಲ್ಲ ಫ್ರೆಶ್ ವಾಟರ್ ಇರುತ್ತೆ. ಸೊ ಕೆಲವೊಂದು ಮಾತ್ರ ಸಾಲ್ಟ್ ವಾಟರ್ ಇರೋ ಲೇಕ್ಸ್ ಇದ್ದಾವೆ ಮಕ್ಕಳ. ವಾಟರ್ ಡಸ್ ನಾಟ್ ಫ್ಲೋ. ಸೊ ಲೇಕ್ಸಲ್ಲಿರುವಂಥ ವಾಟರು ಫ್ಲೋ ಆಗಲ್ಲ. ಓಕೆನಾ, ಇದರಲ್ಲಿರುವಂಥ ನೀರು ಹರಿದೋಗೋಲ್ಲ, ಅಲ್ಲೇ ಇರುತ್ತೆ. Okay, next, Dal Lake in Kashmir and Hussain Sagar Lake in Hyderabad are the famous lakes in India. ಸೊ ನಮ್ಮ ಇಂಡಿಯಾದಲ್ಲಿರುವಂಥ ಫೇಮಸ್ ಲೇಕ್ಸ್ ಯಾವ್ಯಾವುದು? ದಾಲ್ ಲೇಕ್ ಇನ್ ಕಾಶ್ಮೀರ್ ಆ್ಯಂಡ್ ಹುಸೈನ್ ಸಾಗರ್ ಲೇಕ್ ಇನ್ ಹೈದ್ರಾಬಾದ್. ಇವೆರಡು ಕೂಡ ಇಂಡಿಯಾದ ಒಂದು ಫೇಮಸ್ ಲೇಕ್ಸ್. ಓಕೆನಾ ಮಕ್ಕಳ. ಎಸ್, ನೆಕ್ಸ್ಟ್ ವಾಟರ್ ಬಾಡಿ ಈಸ್ ಸೀಸ್. ಎಸ್, sea surrounds land. Touch land on at least one side. ಓಕೆನಾ. ಸೊ ಸೀಸಲ್ಲಿ ಅಟ್ಲೀಸ್ಟ್ ಒಂದು ಸೈಡ್ ಆದರೂ ಲ್ಯಾಂಡ್ ಇರುತ್ತೆ. ಓಕೆ. ಎಸ್, ಸೀಸ್ ಹ್ಯಾವ್ ಅ ಸಾಲ್ಟ್ ವಾಟರ್. ಸೊ ನಮಗೆ ಸಮುದ್ರದಲ್ಲಿ ಯಾವ ನೀರು ಸಿಗೋದು ಮಕ್ಕಳ? ಎಸ್, ಇಟ್ ಹ್ಯಾಸ್ ಅ ಸಾಲ್ಟ್ ವಾಟರ್. ಸೊ ಉಪ್ಪು ನೀರಲ್ವ ಸಿಗೋದು. ಎಸ್, ನೆಕ್ಸ್ಟ್, ದ ಅರೇಬಿಯನ್ ಸಿ ಈಸ್ ಟು ದ ವೆಸ್ಟ್ ಆಫ್ ಇಂಡಿಯಾ.
ಸೊ ಅರೇಬಿಯನ್ ಸಿ ಎಲ್ಲಿ ಬರುತ್ತೆ? ನಮ್ಮ ಇಂಡಿಯಾದ ವೆಸ್ಟರ್ನ್ ಪಾರ್ಟಲ್ಲಿ ಅರೇಬಿಯನ್ ಸಿ ಇದೆ ಅಲ್ವಾ? ಎಸ್. ಸೊ ಹಾಗಾದರೆ ನಾವಿಲ್ಲಿ ನೋಡಿದ್ವಿ ಸೀಸ್ ಹ್ಯಾಸ್ ಅ ಸಾಲ್ಟ್ ವಾಟರ್ ಅಂತ ಅಲ್ವಾ? ಸೊ ಯಾಕೆ ಸಿಯಲ್ಲಿ ಸಾಲ್ಟ್ ವಾಟರ್ ಇರುತ್ತೆ? ಸೊ ನಾವು ಆಲ್ರೆಡಿ ನೋಡಿದ್ವಿ ನದಿಗಳು ಏನು ಹರ್ಕೊಂಡು ಬರುವಾಗ ಸೊ ಇಟ್ ಬ್ರಿಂಗ್ಸ್ ಮಿನರಲ್ಸ್ ಅಲ್ವಾ? ಸೊ ಭೂಮಿಯಲ್ಲಿರುವಂಥ ಮಿನರಲ್ಸ್ ಮತ್ತು ಸಾಲ್ಟ್ಸ್ ಏನಿರುತ್ತೆ ಆ ಕಂಟೆಂಟ್ಸ್ ಎಲ್ಲ ಹರ್ಕೊಂಡು ಬಂದು ಈ ಸಮುದ್ರಕ್ಕೆ ಸೇರುತ್ತೆ ಅಲ್ವಾ? ಸೊ ಈ ಮಿನರಲ್ಸ್ ಎಲ್ಲ ಈ ಸಮುದ್ರದಲ್ಲಿ ಸೆಟಲ್ ಆಗಿರುತ್ತಲ್ವ, ಹಾಗಾಗಿ ಅದು ಉಪ್ಪಾಗಿರುತ್ತೆ ಅದರ ನೀರು. ಓಕೆನಾ ಮಕ್ಕಳ? ಎಸ್. ಸೊ ನೆಕ್ಸ್ಟ್ ವಾಟರ್ ಬಾಡಿ. ಸೊ ಯಾವುದು ನೆಕ್ಸ್ಟ್ ವಾಟರ್ ಬಾಡಿ? ಎಸ್, ಇಟ್ ಈಸ್ ಅ ಓಷಿಯನ್ಸ್. ಓಕೆ, ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ವಾಟರ್ ಬಾಡಿ ಅಲ್ವಾ? ನಮ್ಮ ಭೂಮಿಯಲ್ಲಿರುವಂತಹ ಲಾರ್ಜೆಸ್ಟ್ ವಾಟರ್ ಬಾಡಿ ಅಂದರೆ ಯಾವುದು? ಓಷಿಯನ್ಸ್. ಸೊ ಇಟ್ ಬಿಗಿನ್ಸ್ ವೇರ್ ಅ ಸೀಸ್ ಎಂಡ್. ಓಕೆ, ಸೊ ಎಲ್ಲಿ ಸಿ ಎಂಡ್ ಆಗುತ್ತಲ್ವ ಅಲ್ಲಿಂದ ಈ ಓಷಿಯನ್ಸ್ ಬಿಗಿನ್ ಆಗುತ್ತೆ. ಇಟ್ ಈಸ್ ದ ಲಾರ್ಜೆಸ್ಟ್ ಆ್ಯಂಡ್ ಡೀಪೆಸ್ಟ್ ವಾಟರ್ ಬಾಡೀಸ್. ಸೊ ಓಷನ್ಸ್ ಆರ್ ದ ಲಾರ್ಜೆಸ್ಟ್ ಆ್ಯಂಡ್ ಡೀಪೆಸ್ಟ್ ವಾಟರ್ ಬಾಡೀಸ್ ಆನ್ ಅರ್ತ್. ಓಕೆ, ಇಟ್ ಹ್ಯಾವ್ ಅ ಸಾಲ್ಟ್ ವಾಟರ್. ಸೊ ಇಲ್ಲೂ ಕೂಡ ಏನಿರುತ್ತೆ? ಸಾಲ್ಟ್ ವಾಟರ್ ಇರುತ್ತೆ ಮಕ್ಕಳ. ದ ಇಂಡಿಯನ್ ಓಷನ್ ಈಸ್ ಟು ದ ಸೌತ್ ಆಫ್ ದ ಇಂಡಿಯಾ. ಓಕೆ, ಸೌತ್ ಆಫ್ ಇಂಡಿಯಾ. ಸೊ ಇಂಡಿಯನ್ ಓಷನ್ ಎಲ್ಲಿ ಬರುತ್ತೆ? ಇಂಡಿಯಾದ ಸೌತ್ ಪಾರ್ಟಲ್ಲಿ ಈ ಒಂದು ಇಂಡಿಯನ್ ಓಷನ್ ಬರುತ್ತೆ ಮಕ್ಕಳ. ಓಕೆನಾ? ಎಸ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ವಾಟರ್ ಬಾಡೀಸ್ ದಟ್ ವಿ ಲರ್ನ್ಡ್ ಇನ್ ದಿಸ್ ಯೂನಿಟ್. ಓಕೆ, ಲೆಟ್ ಅಸ್ ಕಂಪೇರ್ ದ ವಾಟರ್ ಬಾಡೀಸ್. ಸೊ ಯಾವ ರೀತಿ ವಾಟರ್ ಬಾಡೀಸ್ ಎಲ್ಲ ಡಿಫ್ರೆಂಟ್ ಇದ್ದಾವೆ? ಎಸ್. ಸೊ ನೋಡಿಲಿ, ಬೈ ಈಸ್ ದ ವಾಟರ್ ಬಾಡಿ ಸರೌಂಡೆಡ್ ಬೈ ಲ್ಯಾಂಡ್. ಸೊ ವಾಟರ್ ಬಾಡಿ, ಯಾವ್ಯಾವ ವಾಟರ್ ಬಾಡಿ ಲ್ಯಾಂಡಿಂದ ಸರೌಂಡ್ ಆಗಿದೆ ಅಂತ. ಓಕೆನಾ? ಫಸ್ಟ್ ಒನ್ ಲೇಕ್. ಸೊ ಇಟ್ ಈಸ್ ಸರೌಂಡೆಡ್ ಬೈ ಲ್ಯಾಂಡ್ ಆನ್ ಆಲ್ ದ ಸೈಡ್. ಲೇಕಲ್ಲಿ ಎಲ್ಲ ಸೈಡ್ ಕೂಡ ಲ್ಯಾಂಡಿಂದ ಕವರ್ ಆಗಿರುತ್ತೆ ಅಲ್ವಾ? ನೆಕ್ಸ್ಟ್ ರಿವರ್. ಸೊ ಇಟ್ ಈಸ್ ಸರೌಂಡೆಡ್ ಬೈ ಲ್ಯಾಂಡ್ ಆನ್ ಟೂ ಸೈಡ್ಸ್. ಸೊ ರಿವರ್ಸಲ್ಲಿ ಏನಾಗಿರುತ್ತೆ? ಎರಡು ಸೈಡಿಂದ ಮಾತ್ರ ಲ್ಯಾಂಡು ಸರೌಂಡ್ ಆಗಿರುತ್ತೆ. ನೆಕ್ಸ್ಟ್ ಸಿ. ಸೊ ಇಟ್ ಈಸ್ ಸರೌಂಡೆಡ್ ಬೈ ಲ್ಯಾಂಡ್ ಆನ್ ಅಟ್ಲೀಸ್ಟ್ ಒನ್ ಸೈಡ್. ಸೊ ಒಂದು ಸೈಡಿಂದ ಅಟ್ಲೀಸ್ಟ್ ಒಂದು ಸೈಡಿಂದ ಏನಾಗಿರುತ್ತೆ? ಲ್ಯಾಂಡಿಂದ ಸರೌಂಡ್ ಆಗಿರುತ್ತೆ. ನೆಕ್ಸ್ಟ್ ಓಷನ್. ಸೊ ಇಟ್ ಡಸ್ ನಾಟ್ ಸರೌಂಡ್ ಬೈ ಲ್ಯಾಂಡ್. ಸೊ ಓಷನ್ನು ಲ್ಯಾಂಡಿಂದ ಸರೌಂಡ್ ಆಗಿರಲ್ಲ ಅಲ್ವಾ? ಸೊ ಎಲ್ಲಿ ಸೀಸ್ ಎಂಡ್ ಆಗುತ್ತೆ ಅಲ್ಲಿ ಓಷನ್ನು ಬಿಗಿನ್ ಆಗುತ್ತೆ, ಅಂದರೆ ಇದ್ರ ಸುತ್ತಲೂ ಕೂಡ ನೀರೇ ಇರುತ್ತೆ. ಓಕೆನಾ ಮಕ್ಕಳ? ಎಸ್. ನೆಕ್ಸ್ಟ್ ಹೌ ಬಿಗ್ ಈಸ್ ಇಟ್. ಸೊ ಅದರ ಗಾತ್ರದಲ್ಲಿ ಯಾವ ರೀತಿ ಡಿಫ್ರೆನ್ಸ್ ಇದೆ ನೋಡೋಣ. ಸೊ ಲೇಕ್, ಇಟ್ ಈಸ್ ಅ ಸ್ಮಾಲ್ ವಾಟರ್ ಬಾಡಿ. River, it is also a small water body. Next sea, it is a big water body. Next ocean, it is a biggest, that means largest and deepest water body on earth. Next, does it have a fresh water or salt water? So ಈ ಒಂದು ವಾಟರ್ ಬಾಡೀಸಲ್ಲಿ ಫ್ರೆಶ್ ವಾಟರ್ ಇದೆಯಾ ಅಥವಾ ಸಾಲ್ಟ್ ವಾಟರ್ ಇದೆಯಾ? ಸೊ ಲೇಕ್ಸಲ್ಲಿ ಮೋಸ್ಟ್ ಹ್ಯಾವ್ ಅ ಫ್ರೆಶ್ ವಾಟರ್. ಇನ್ ರಿವರ್ಸ್ it has a fresh water. Next, when comes to sea, it has a salt water, and in ocean it is also we have salt water alva. So illu kuda salt water ಸಿಗುತ್ತೆ ನಮಗೆ. Yes. So this is about the comparison of water body. Next, so you have also learnt about the two theories about how oceans are forming ಅಲ್ವಾ? ಸೊ ಟೂ ಥೆರೀಸ್ ಕೂಡ ನೀವು ಈ ಒಂದು ಯೂನಿಟಲ್ಲಿ ಕಲ್ತಿದ್ದೀರಾ. ಎಸ್. ನೆಕ್ಸ್ಟ್ ವಿ ಲರ್ನ್ಟ್ ಅಬೌಟ್ ದ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್. ಸೊ ವಿಚ್ ಆರ್ ದ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ಸ್? ಪ್ಲೇನ್ಸ್, ಮೌಂಟೇನ್ಸ್, ಹಿಲ್ಸ್ ಆ್ಯಂಡ್ ಪ್ಲಾಟ್ಯೂಸ್ ಅಲ್ವಾ? ಲೆಟ್ ಸಿ ಈಚ್ ಒನ್ ಬೈ ಒನ್. ಫಸ್ಟ್ ಈಸ್ ಪ್ಲೇನ್ಸ್. ಫ್ಲ್ಯಾಟ್ ಏರಿಯಾಸ್ ಆಫ್ ಲ್ಯಾಂಡ್ ಫಾರ್ಮ್ಡ್ ಬೈ ದ ಸಾಯಿಲ್ ಬ್ರಾಟ್ ಬೈ ರಿವರ್ಸ್, good for growing plants. The plains found around the rivers. The northern plains and coastal plains are the famous plains in India. So plains ಎದರಿಂದ ಫಾರ್ಮ್ ಆಗಿರುತ್ತೆ ಮಕ್ಕಳ? ಸೊ ಏನು ರಿವರ್ಸು ಮಣ್ಣನ್ನು ತೊಗೊಂಬಂದಿರುತ್ತಲ್ವ, ಸೊ ಆ ಒಂದು ಮಣ್ಣಿಂದ ಫಾರ್ಮೇಷನ್ ಆಗಿರುತ್ತೆ ಈ ಪ್ಲೇನ್ಸ್ಗಳು ಅಲ್ವಾ? ಸೊ ಹಾಗೆ ಇಟ್ ಈಸ್ ಗುಡ್ ಫಾರ್ ಗ್ರೋಯಿಂಗ್ ಪ್ಲಾಂಟ್ಸ್. ಈ ಪ್ಲೇನ್ಸಲ್ಲಿ ಸೊ ಈ ಪ್ಲೇನ್ಸಲ್ಲಿರುವಂಥ ಸಾಯಿಲು ಎಷ್ಟು
ವೆರೈಟೀಸ್ ಆಫ್ ಕ್ರಾಪ್ಸ್ನ ಬೆಳೆಯೋದಕ್ಕೂ ಕೂಡ ಅದ್ರದ್ದು ಫರ್ಟಿಲಿಟಿ ತುಂಬಾ ಚೆನ್ನಾಗಿದೆ. ಓಕೆನಾ, ಇಟ್ ಈಸ್ ಗುಡ್ ಫಾರ್ ಗ್ರೋಯಿಂಗ್ ಪ್ಲ್ಯಾಂಟ್ಸ್. ಸೊ ಈ ಒಂದು ಸಾಯಿಲು ಯಾವುದಕ್ಕೆ ಯೂಸ್ಫುಲ್ ಆಗಿದೆ? ಫಾರ್ ಗ್ರೋಯಿಂಗ್ ಪ್ಲ್ಯಾಂಟ್ಸ್. ನೆಕ್ಸ್ಟ್, ಫೌಂಡ್ ಅರೌಂಡ್ ದ ರಿವರ್ಸ್. ಈ ಪ್ಲೇನ್ಸ್ ಎಲ್ಲಿ ಕಾಣಿಸುತ್ತೆ? ಸೊ ಇಟ್ ಫೌಂಡ್ಸ್ ಅರೌಂಡ್ ದ ರಿವರ್ಸ್ ಸುತ್ತಮುತ್ತ ಈ ಪ್ಲೇನ್ಸ್ ಸಿಗುತ್ತೆ ನೋಡೋಕ್ಕೆ. ಓಕೆನಾ. ನೆಕ್ಸ್ಟ್, ದ ನಾರ್ದರ್ನ್ ಪ್ಲೇನ್ಸ್ ಆ್ಯಂಡ್ ಕೋಸ್ಟಲ್ ಪ್ಲೇನ್ಸ್ ಆರ್ ಫೇಮಸ್ ಪ್ಲೇನ್ಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿರುವಂಥ ಫೇಮಸ್ ಪ್ಲೇನ್ಸ್ ಯಾವ್ಯಾವುದು ಮಕ್ಕಳ? ನಾರ್ದರ್ನ್ ಪ್ಲೇನ್ಸ್ ಆ್ಯಂಡ್ ಕೋಸ್ಟಲ್ ಪ್ಲೇನ್ಸ್. ನೆಕ್ಸ್ಟ್, ಮೂವ್ ಟು ದ ಮೌಂಟೇನ್ಸ್. Raised uneven landforms with pointed tops called peak. ಸೊ ಮೌಂಟೇನ್ಸ್ ಯಾವಾಗಲೇ ಯಾವ ರೀತಿ ಇರುತ್ತೆ? ಅತಿ ಎತ್ತರದಲ್ಲಿರುತ್ತೆ ಅಲ್ವಾ? ಸೊ ಇಟ್ ಈಸ್ ಅ ರೈಸ್ಡ್ ಲ್ಯಾಂಡ್ಫಾರ್ಮ್. ಓಕೆ, ಸೊ ಈ ರೀತಿ ಎತ್ತರದಲ್ಲಿರುತ್ತೆ. ಹಾಗೆ ಇಲ್ಲೇನು ತುದಿ ಪಾಯಿಂಟೆಡ್ ಟಾಪ್ ಏನಿದೆಯಲ್ವಾ, ಇದನ್ನು ನಾವು ಪೀಕ್ ಅಂತ ಕರಿತೀವಿ. ಓಕೆನಾ. ಪೀಕ್ಸ್ ಸ್ಟೇ ಕವರ್ ವಿತ್ ಸ್ನೋ, ಫಾರ್ ಎಕ್ಸಾಂಪಲ್ ಕಾಂಚನಜುಂಗ. ಸೊ ಪೀಕ್ಸ್ ಎಲ್ಲ ಯಾವುದರಿಂದ ಕವರ್ ಆಗಿರುತ್ತೆ ಮಕ್ಕಳ? ಸ್ನೋಯಿಂದ ಕವರ್ ಆಗಿರುತ್ತೆ. ಯಾಕಂದರೆ ಅದು ತುಂಬ ಎತ್ತರದಲ್ಲಿರುತ್ತಲ್ವ, ಅಲ್ಲಿ ತುಂಬ ಕೋಲ್ಡ್ನೆಸ್ ಇರುತ್ತೆ, ಹಾಗಾಗಿ ಅಲ್ಲಿ ಸ್ನೋಯಿಂದ ಕವರ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಈಸ್ ಕಾಂಚನಜುಂಗ. ವ್ಯಾಲೀಸ್ ಆರ್ ಲೋ ಲೇಯಿಂಗ್ ಏರಿಯಾಸ್ ಬಿಟ್ವೀನ್ ಮೌಂಟೇನ್ಸ್, ಫಾರ್ ಎಕ್ಸಾಂಪಲ್ ಕಾಶ್ಮೀರ್ ವ್ಯಾಲ್ಯೂ. ಸೊ ಇಲ್ಲೇನು ಡಿಫ್ರೆಂಟ್ ಮೌಂಟೇನ್ಸ್ ಮಧ್ಯೆ ಇಲ್ಲಿ ಕೆಳಗಡೆ ಪ್ಲೇಸ್ ಇರುತ್ತಲ್ವ, ಸೊ ಟೂ ಮೌಂಟೇನ್ಸ್ ಮಧ್ಯೆ ಏನು ಜಾಗ ಇರುತ್ತಲ್ವ, ಅದನ್ನು ನಾವು ವ್ಯಾಲೀಸ್ ಅಂತ ಕರಿತೀವಿ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಕಾಶ್ಮೀರ್ ವ್ಯಾಲಿ. ದ ನೆಕ್ಸ್ಟ್ ಲ್ಯಾಂಡ್ಫಾರ್ಮ್ ಈಸ್ ಹಿಲ್ಸ್. ಇಟ್ ಈಸ್ ಆಲ್ಸೋ ರೈಸ್ಡ್ ಅನ್ಈವನ್ ಲ್ಯಾಂಡ್ಫಾರ್ಮ್ಸ್ ಬಟ್ ಸ್ಮಾಲರ್ ದ್ಯಾನ್ ಮೌಂಟೇನ್ಸ್ ಇನ್ ಹೈಟ್. ಸೊ ಇದು ಕೂಡ ಒಂದು ರೈಸ್ಡ್ ಲ್ಯಾಂಡ್ಫಾರ್ಮ್ ಆಗಿದೆ, ಬಟ್ ಕಂಪೇರ್ಡ್ ಟು ಮೌಂಟೇನ್ಸ್ ಇಟ್ ಈಸ್ ಸ್ಮಾಲರ್ ಇನ್ ಹೈಟ್. ಓಕೆ, ದೇ ಡೋಂಟ್ ಹ್ಯಾವ್ ಸ್ಟೀಪ್ ಸ್ಲೋಪ್ಸ್ ಆ್ಯಸ್ ಮೌಂಟೇನ್ಸ್. ಇದಕ್ಕೆ ಮೌಂಟೇನ್ಸ್ ಥರ ಸ್ಟೀಪ್ ಸ್ಲೋಪ್ ಇರೋದಿಲ್ಲ. ಓಕೆನಾ ಮಕ್ಕಳ. ಫೇಮಸ್ ಹಿಲ್ಸ್ ಇನ್ ಇಂಡಿಯಾ ಆರ್ ನೀಲಗಿರಿ ಹಿಲ್ಸ್ ಇನ್ ಕೇರಳ ಆ್ಯಂಡ್ ತಮಿಳ್ನಾಡು ಆ್ಯಂಡ್ ಗರೋ ಕಾಸಿ ಜೈನ್ಶಿಯಾ ಇನ್ ಮೇಘಾಲಯ. ಸೊ ಇದೆಲ್ಲ ಇಂಡಿಯಾದಲ್ಲಿರುವಂತಹ ಫೇಮಸ್ ಹಿಲ್ಸ್. ಓಕೆನಾ ಮಕ್ಕಳ. ಸೊ ದಿಸ್ ಇಸ್ ಅಬೌಟ್ ಹಿಲ್ಸ್. ನೆಕ್ಸ್ಟ್, ಪ್ಲಾಟ್ಯೂಸ್. ಸೊ ಇಟ್ ಈಸ್ ಅ ರೈಸ್ಡ್ ಲ್ಯಾಂಡ್ಫಾರ್ಮ್ ಬಟ್ ಫ್ಲ್ಯಾಟ್ ಟಾಪ್. ಸೊ ಇದು ಒಂದು ಕೂಡ ರೈಸ್ಡ್ ಆಗಿರುವಂಥ ಲ್ಯಾಂಡ್ಫಾರ್ಮ್. ಓಕೆನಾ, ಬಟ್ ಇದರ ಟಾಪ್ ಏನಾಗಿರುತ್ತೆ? ಫ್ಲ್ಯಾಟ್ ಆಗಿರುತ್ತೆ. ಇಲ್ಲಿ ನೋಡಿ. ಸೊ ಇದನ್ನು ಏನಂತ ಕರಿತೀವಿ? ಈ ಥರ ಟಾಪಲ್ಲಿ ಫ್ಲ್ಯಾಟ್ ಆಗಿರೋದ್ರಿಂದ ಟೇಬಲ್ ಲ್ಯಾಂಡ್ ಅಂತಲೂ ಕೂಡ ಕರಿತೀವಿ. ಸೊ ಟೇಬಲ್ ನೋಡಿದಾಗೆ ಅನಿಸುತ್ತಲ್ವ ಇದನ್ನು, ಹಾಗಾಗಿ ಟೇಬಲ್ ಲ್ಯಾಂಡ್ ಅಂತ ಕರಿತೀವಿ ಮಕ್ಕಳ. ಸೊ ಮೋಸ್ಟ್ಲಿ ಹ್ಯಾವ್ ಅ ಸ್ಟೀಪ್ ಸ್ಲೋಪ್ಸ್ ಆನ್ ಒನ್ ಆರ್ ಮೋರ್ ಸೈಡ್ಸ್. ಇದಕ್ಕೆ ಒನ್ ಅಥವಾ ಮೋರ್ ಸೈಡ್ಸಲ್ಲಿ ಏನೋ ಇರುತ್ತೆ? ಸ್ಟೀಪ್ ಸ್ಲೋಪ್ಸ್ ಇರುತ್ತೆ. ಓಕೆ, ದೇ ಆರ್ ಕಾಲ್ಡ್ ಆಸ್ ಟೇಬಲ್ ಲ್ಯಾಂಡ್. ಫೇಮಸ್ ಪ್ಲಾಟ್ಯೂಸ್ ಇನ್ ಇಂಡಿಯಾ ಈಸ್ ಡೆಕ್ಕನ್ ಪ್ಲಾಟ್ಯೂ. ನಮ್ಮ ಇಂಡಿಯಾದಲ್ಲಿರುವಂಥ ಫೇಮಸ್ ಪ್ಲಾಟ್ಯೂ ಯಾವುದು? ಡೆಕ್ಕನ್ ಪ್ಲಾಟ್ಯೂ. ಓಕೆ, ಸೊ ನೆಕ್ಸ್ಟ್, ಕಂಪಾರಿಸನ್ ಆಫ್ ಲ್ಯಾಂಡ್ಫಾರ್ಮ್ಸ್. ಸೊ ಈ ಲ್ಯಾಂಡ್ಫಾರ್ಮ್ಸ್ ಯಾವ ರೀತಿ ಡಿಫ್ರೆನ್ಸ್ ಇದೆ ನೋಡೋಣ. ಓಕೆನಾ. ಫಸ್ಟ್ ಯಾವ ಕಾನ್ಸೆಪ್ಟ್ ತೊಗೊಂಡೋಣ? ಈಸ್ ಇಟ್ ರೈಸ್ಡ್ ಆರ್ ಫ್ಲ್ಯಾಟ್? ಸೊ ಲ್ಯಾಂಡ್ಫಾರ್ಮ್ಸು ರೈಸ್ಡ್ ಆಗಿದೆಯೋ ಅಥವಾ ಫ್ಲ್ಯಾಟ್ ಆಗಿದೆಯೋ ಅಂತ ನೋಡೋಣ. ಓಕೆನಾ. ಫಸ್ಟ್ ಪ್ಲೇನ್ಸ್ ಯಾವ ರೀತಿ ಇರುತ್ತೆ? ಫ್ಲ್ಯಾಟ್ ಆಗಿರುತ್ತೆ ಆಬ್ವಿಯಸ್ಲಿ. ನೆಕ್ಸ್ಟ್, ಮೌಂಟೇನ್ಸ್ ಆರ್ ರೈಸ್ಡ್ ಲ್ಯಾಂಡ್ಫಾರ್ಮ್. ಹಿಲ್ಸ್ ಈಸ್ ಆಲ್ಸೋ ರೈಸ್ಡ್ ಲ್ಯಾಂಡ್ಫಾರ್ಮ್. ನೆಕ್ಸ್ಟ್, ಪ್ಲಾಟ್ಯೂಸ್. ಸೊ ಇದು ಕೂಡ ಒಂದು ಎತ್ತರದಲ್ಲಿರುವಂತಹ ಪ್ರದೇಶ ಅಲ್ವಾ. ಸೊ ಇಟ್ ಈಸ್ ಆಲ್ಸೋ ಅ ರೈಸ್ಡ್ ಲ್ಯಾಂಡ್ಫಾರ್ಮ್. ನೆಕ್ಸ್ಟ್, ಡಸ್ ಇಟ್ ಹ್ಯಾವ್ ಅ ಪೀಕ್ ಆರ್ ಫ್ಲ್ಯಾಟ್ ಟಾಪ್? ಸೊ ಇದ್ರದ್ದು ತುದಿ ಏನು ಪೀಕ್ ಆಗಿದೆಯಾ ಅಂದರೆ ಪಾಯಿಂಟೆಡ್ ಆಗಿದೆಯಾ ಅಥವಾ ಟೇಬಲ್ ಥರ ಮೀನ್ಸ್ ಫ್ಲ್ಯಾಟ್ ಆಗಿದೆಯೋ ಅಂತ ಕೇಳ್ತಿದ್ದಾರೆ. ಓಕೆನಾ. ಸೊ ವೆನ್ ಕಮ್ಸ್ ಟು ಪ್ಲೇನ್ಸಿಂದು ಯಾವ ರೀತಿ ಇದೆ? ಸರ್ಫೇಸು ಫ್ಲ್ಯಾಟ್ ಆಗಿದೆ ಅಲ್ವಾ. ಸೊ ಇಟ್ ಹ್ಯಾವ್ ಅ ಫ್ಲ್ಯಾಟ್ ಟಾಪ್. ನೆಕ್ಸ್ಟ್, ಮೌಂಟೇನ್ಸ್ ಹ್ಯಾವ್ ಅ ಪೀಕ್ ಟಾಪ್. ತುದಿ ಇದೆ ಅಲ್ವಾ. ಸೊ ಪಾಯಿಂಟೆಡ್ ಟಾಪ್ ಇದೆ, ಹಾಗಾಗಿ ಇದನ್ನು ಪೀಕ್ ಅಂತ ಕರಿತೀವಿ. ಸೊ ಮೌಂಟೇನ್ಸ್ ಹ್ಯಾವ್ ಅ ಪೀಕ್ ಟಾಪ್. ನೆಕ್ಸ್ಟ್, ಹಿಲ್ಸ್. ಸೊ ಇಲ್ಲಿ ಹಿಲ್ಸಿಗೆ ಪಾಯಿಂಟೆಡ್ ಟಾಪ್ ಇರುತ್ತಾ? ನೋ ಪಾಯಿಂಟೆಡ್ ಟಾಪ್. ನೆಕ್ಸ್ಟ್, ಪ್ಲಾಟ್ಯೂಸ್. ಸೊ ಪ್ಲಾಟ್ಯೂಸ್ ಇದೆ ಯಾವ ರೀತಿ ಇರುತ್ತೆ? ಸೊ ಇವಾಗ ಜಸ್ಟ್ ನೋಡಿದ್ವಿ ಪ್ಲಾಟ್ಯೂಸಿಂದು ಯಾವ ರೀತಿ ಇರುತ್ತೆ? ಟಾಪು ಫ್ಲ್ಯಾಟ್ ಆಗಿರುತ್ತೆ ಅಲ್ವಾ, ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ? ಟೇಬಲ್ ಲ್ಯಾಂಡ್ ಅಂತ ಕರಿತೀವಿ ಅಂತ ಕೂಡ ನೋಡಿದ್ವಿ. ಎಸ್, ದಿಸ್ ಈಸ್ ಅಬೌಟ್ ದ ಕಂಪಾರಿಸನ್ ಆಫ್ ಲ್ಯಾಂಡ್ಫಾರ್ಮ್. ಸೊ ನೆಕ್ಸ್ಟ್,
we saw how the effects of land and water on people. ಸೊ ಯಾವ ರೀತಿ ಲ್ಯಾಂಡ್ ಮತ್ತು ವಾಟರ್ ಪೀಪಲ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನೋಡಿದ್ವಿ ಅಲ್ವಾ. ಸೊ ಈ ಒಂದು ಚಾಪ್ಟರಲ್ಲಿ ಎಸ್ people settled near rivers because the soil around rivers is good for the growth of plant. ಸೊ ಪೀಪಲ್ ಯಾವಾಗಲೂ ನದಿಗೆ ಹತ್ತಿರದಲ್ಲಿರುವಂಥ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಯಾಕಂದರೆ ಅಲ್ಲಿರುವಂಥ ಒಂದು ಸಾಯಿಲು ಬೆಳೆ ಬೆಳೆಯೋಕ್ಕೆ ಅಲ್ವಾ, ಕ್ರಾಪ್ಸ್ನ ಬೆಳೆಯೋಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಮತ್ತು ಫರ್ಟೈಲ್ ಇರುವಂಥ ಒಂದು ಕ್ರಾಪ್ಸ್ನಲ್ಲಿ ಫರ್ಟೈಲ್ ಇರುವಂಥ ಒಂದು ಸಾಯಿಲ್ ಇರೋದ್ರಿಂದ ಈಸಿಯಾಗಿ ಕ್ರಾಪ್ನ ಗ್ರೋ ಮಾಡ್ಬೋದು ಅಂತ. ಓಕೆನಾ. ನೆಕ್ಸ್ಟ್ ಪೀಪಲ್ ಯೂಸ್ಡ್ ರಿವರ್ಸ್ ಟು ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಸೊ ನೆಕ್ಸ್ಟ್ ಕಾನ್ಪುರ್, ವಾರಣಾಸಿ ಆ್ಯಂಡ್ ಪಾಟ್ನಾ ಆರ್ ಸಿಚುವೇಶನ್ ಅಲಾಂಗ್ ದ ರಿವರ್ ಗಂಗಾ. ಸೊ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕಾದ್ರೆ ಏನು ಮಾಡ್ತಾರೆ, ರಿವರ್ಸಿಂದ ಈ ಥರ ಬೋಟಲ್ಲಿ ಕೂಡ ಪೀಪಲ್ ಅಂದರೆ ಜನರು ಪ್ರಯಾಣ ಮಾಡ್ತಾರೆ ಅಲ್ವಾ. ನೆಕ್ಸ್ಟು ಫೇಮಸ್ ಸಿಟೀಸ್ ಏನಿದೆ, ಕಾನ್ಪುರ್, ವಾರಣಾಸಿ ಮತ್ತು ಪಾಟ್ನಾ ಇದೆಯಲ್ವಾ, ಅದೆಲ್ಲ ಯಾವ ರಿವರ್ ಹತ್ರ ಇದೆ, ರಿವರ್ ಗಂಗಾಗೆ ನಿಯರ್ ಆಗಿದೆ. ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಆನ್ ಫುಡ್. People living close to water bodies are likely to eat fish because it is easily available. People in plains eat variety of vegetables and fruits because they can be easily grown there. People in mountains eat vegetables that can be grown on slopes and also animals that are easily available there. So ಮಕ್ಕಳ ನದಿ ತೀರದಲ್ಲಿ ಇರುವಂಥ ಅಥವಾ ಸಮುದ್ರ ತೀರದಲ್ಲಿ ಇರುವಂಥ ಜನರು ಏನು ಮಾಡ್ತಾರೆ, ಫಿಶಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಫುಡ್ಡಿಗೆ. ಓಕೆನಾ. ಸೊ ಅವರು ಜಾಸ್ತಿ ಫಿಶಸ್ನ ಯೂಸ್ ಮಾಡ್ತಾರೆ ಅಲ್ವಾ. ನೆಕ್ಸ್ಟು ಪ್ಲೇನ್ಸ್ಗೆ ಹತ್ರದಲ್ಲಿರುವಂತಹ ಜನರು, ಪ್ಲೇನ್ಸ್ ಹತ್ರ ಇರುವಂಥ ಜನರು ಏನು ಮಾಡ್ತಾರೆ, ಅಲ್ಲಿ ಡಿಫ್ರೆಂಟ್ ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ ಬೆಳೀತಾರೆ. ಸೊ ಅದರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ ಫುಡ್ಗೆ. ಓಕೆನಾ. ಸೊ ನೆಕ್ಸ್ಟು ಮೌಂಟೇನ್ಸಲ್ಲಿರೋವಂಥರು, ಸೊ ಅವ್ರು ಏನು ಮಾಡ್ತಾರೆ, ಅವರು ಕೂಡ ಒಂದು ಆ ಸ್ಲೋಪ್ಸಲ್ಲಿ ಡಿಫ್ರೆಂಟ್ ವೆಜಿಟೇಬಲ್ಸ್ನ ಗ್ರೋ ಮಾಡ್ತಾರೆ, ಮೀನ್ಸ್ ಬೆಳೀತಾರೆ. ಸೊ ಆ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾರೆ. ಹಾಗೆ ಅಲ್ಲಿ ಅವೈಲಬಲ್ ಇರುವಂತಹ ಕೆಲವೊಂದು ಪ್ರಾಣಿಗಳನ್ನು ಕೂಡ ಅವರು ತಿಂತಾರೆ ಮಕ್ಕಳ. ಓಕೆನಾ. ಎಸ್, ದಿಸ್ ಈಸ್ ಅಬೌಟ್ ಎಫೆಕ್ಟ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಆನ್ ಫುಡ್. ನೆಕ್ಸ್ಟ್ ಎಫೆಕ್ಟ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್ ಆನ್ ಕ್ಲಾತ್ಸ್. ಸೊ ಅವರ ಉಡುಗೆ ತೊಡುಗೆಗಳ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಈ ನೀರು ಮತ್ತು ಭೂಮಿ ಪ್ರದೇಶ. ಓಕೆನಾ ಅಂತ. ಸೊ ಪೀಪಲ್ ಇನ್ ಮೌಂಟೇನ್ಸ್ ವೇರ್ ವಾರ್ಮ್ ಕ್ಲಾತ್ಸ್ ಬಿಕಾಸ್ ಇಟ್ ಈಸ್ ಕೋಲ್ಡ್ ದೇರ್. ಸೊ ಪರ್ವತದಲ್ಲಿರುವಂಥ ಏನು ಜನರು ಇರ್ತಾರಲ್ವ, ಅವರು ಯಾವಾಗಲೂ ವಾರ್ಮ್ ಕ್ಲಾತ್ ಅಂದರೆ ಸ್ವೆಟರ್ಸ್ನ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಯಾಕಂದರೆ ಅಲ್ಲಿ ತುಂಬಾ ಕೋಲ್ಡ್ ಇರುತ್ತೆ. ಪೀಪಲ್ ಇನ್ ಪ್ಲೇನ್ಸ್ ವೇರ್ ಕ್ಲಾತ್ಸ್ ಅಕಾರ್ಡಿಂಗ್ ಟು ದ ಸೀಸನ್. ಸೊ ನಮ್ಮ ಥರ ಪ್ಲೇನ್ಸಲ್ಲಿರುವಂಥ ಜನರು ಅಂದರೆ ನಾರ್ಮಲ್ ನಾವು ಇವಾಗ ಏನಿದೆಯಲ್ವಾ, ಸೊ ಈ ರೀತಿ ಪ್ಲೇನ್ಸಲ್ಲಿರುವಂಥ ಜನರು ಏನು ಮಾಡ್ತೀವಿ, ಅಕಾರ್ಡಿಂಗ್ ಟು ದ ಸೀಸನ್ ಅಂದರೆ ಚಳಿಗಾಲದಲ್ಲಿ ಸ್ವಲ್ಪ ವಾರ್ಮ್ ಕ್ಲಾತ್ನ ಯೂಸ್ ಮಾಡ್ತೀವಿ. ಹಾಗೆ ಬೇಸಿಗೆಗಾಲದಲ್ಲಿ ಲೈಟ್ ಕ್ಲಾತ್ನ ಯೂಸ್ ಮಾಡ್ತೀವಿ, ಕಾಟನ್ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅಕಾರ್ಡಿಂಗ್ ಟು ಸೀಸನ್ ನಮ್ಮ ಉಡುಗೆ ತೊಡುಗೆಗಳು ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಲ್ವಾ. ಎಸ್. So dear students, these are all the things that we learned in our Unit 5. This is about the revision of Unit 5 that you watched in 4/1/2021 class. So next on 5/1/2021 your Unit 6 was started, right? So in that you have a Unit 6 Day 1 class. So your Unit 6 is soil. Unit number 6 is soil. Okay. So ಹಾಗಾದರೆ ಸಾಯಿಲ್ಗೆ ಕನ್ನಡದಲ್ಲಿ ಏನಂತೀವಿ ಮಕ್ಕಳ, ಮಣ್ಣು ಅಲ್ವಾ. ಸೊ ಹಾಗಾದರೆ ಆ ಮಣ್ಣು, ಸೊ ಆ ಮಣ್ಣಲ್ಲಿ ಏನು ಇರುತ್ತೆ, ಸೊ ಅಬ್ಸರ್ವ್ ಮಾಡಿದ್ದೀರಾ ನೀವು, ತುಂಬ ಸಲ ಮಣ್ಣಿನ ಮೇಲೆ ಓಡಾಡಿರ್ತೀರಾ. ಸೊ ಮಣ್ಣನ್ನು ಕೈಯಲ್ಲಿ ಇಟ್ಕೊಂಡಿರ್ತೀರಾ, ಆಟ ಆಡಿರ್ತೀರಾ ಅಲ್ವಾ. ಸೊ ಮಣ್ಣಲ್ಲಿ ಏನೇನೆಲ್ಲ ಕಂಟೆಂಟ್ಸ್ ಇರುತ್ತೆ ಮಕ್ಕಳ, ಕ್ಯಾನ್ ಯು ಒನ್ಸ್ ಥಿಂಕ್. ಎಸ್, ಸಾಯಿಲ್ ಹ್ಯಾಸ್ ಲೀವ್ಸ್, it has small stones, and also it has some worms or insects.
ಸೊ ನೀವು ಅಬ್ಸರ್ವ್ ಮಾಡಿದ್ದೀರಾ, ನೀವು ಒಂಚೂರು ಒಂದು ಕೈಯಲ್ಲಿ ಒಂದು ಸ್ವಲ್ಪ ಮಣ್ಣು ತೊಗೊಂಡು ಇಟ್ಕೊಳ್ರಿ. ಅದರಲ್ಲಿ ಏನೇನೆಲ್ಲ ಇರುತ್ತೆ, ಸ್ಮಾಲ್ ಸ್ಟೋನ್ಸ್ ಇರುತ್ತೆ, ಲೀವ್ಸ್ ಇರುತ್ತೆ, ಹಾಗೆ ಸಮ್ ಇನ್ಸೆಕ್ಟ್ಸ್ ಕೂಡ ಅಲ್ಲಿ ಇರುತ್ತೆ ಅಲ್ವಾ. ಸೊ ವಾಟ್ ವುಡ್ ಯು ಫೈಂಡ್ ಇನ್ ಸಾಯಿಲ್? ವಿ ಫೈಂಡ್ ಲೀವ್ಸ್, small stones and worms or insects, isn't it children? Yes. ಸೊ ಹಾಗಾದರೆ ಈ ಮಣ್ಣು ಎಲ್ಲಿರುತ್ತೆ? ಸೊ ಭೂಮಿ ಮೇಲೆ ಮಣ್ಣಿದೆ ಅಂತ ಗೊತ್ತು. ಸೊ ಭೂಮಿಗೂ ಮತ್ತು ಮಣ್ಣಿಗೂ ಏನು ಡಿಫ್ರೆನ್ಸ್ ಇದೆ? ಸೊ ಎರಡು ಒಂದೇನಾ? Yes, let's see about this. So see here, if our earth was like an apple, ಸೊ ನಮ್ಮ ಭೂಮಿ ಒಂದು ಆ್ಯಪಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇದ್ರ ನೋಡಿಲಿ, ದಿಸ್ ಇಸ್ ಅ ಅರ್ತ್, ದಿಸ್ ಈಸ್ ಅ ಆ್ಯಪಲ್ ಅಲ್ವಾ. ಸೊ ನೆಕ್ಸ್ಟ್, ದ ಸಾಯಿಲ್ ಆನ್ ಅರ್ತ್ ವಿಲ್ ಬಿ ಲೈಕ್ ದ ಆ್ಯಪಲ್ಸ್ ಪೀಲ್. ಸೊ ಭೂಮಿ ಮೇಲಿರುವಂಥ ಮಣ್ಣು ಏನಿದೆ, ಈ ರೀತಿ ಆ್ಯಪಲ್ ಮೇಲೆ ಒಂದು ಲೇಯರ್ ಇದೆ ಅಲ್ವಾ, ರೆಡ್ ಕಲರು. ಸೊ ಅದೇನದು ಸಾಯಿಲ್, ಓಕೆನಾ. ಸೊ ಇದನ್ನು ಆ್ಯಪಲ್ ಅಂತ ಕನ್ಸಿಡರ್ ಮಾಡಿದರೆ, ಇಲ್ಲಿ ಮೇಲ್ಗಡೆ ಇರೋ ಲೇಯರ್ ಏನಿದು ಸಾಯಿಲ್, ಅದ್ರ ಒಳಗಡೆ ವೈಟ್ ಕಲರ್ ಏನಿದೆ ಅದು ಆ್ಯಪಲ್ ಅಲ್ವಾ. ಸೊ ಸಾಯಿಲ್ ಒಳಗಡೆ ಏನಿದೆ, ಇಲ್ಲಿ ಭೂಮಿ ಒಳಗಡೆ ಭೂಮಿ ಇದೆ. ಭೂಮಿ ಮೇಲ್ಗಡೆ ಒಂದು ಲೇಯರ್ ಯಾವುದರಿಂದ ಕವರ್ ಆಗಿದೆ? ಸಾಯಿಲಿಂದ ಕವರ್ ಆಗಿದೆ, ಓಕೆನಾ. ಸೊ ಇದು ನಮಗೆ ಭೂಮಿ ಅಂತ ಅಂದ್ಕೊಂಡ್ರೆ, ಏನು ಒಂದು ಮೇಲ್ಗಡೆ ಲೇಯರ್ ಇದೆ ಅಲ್ವಾ, ಅದು ಸಾಯಿಲ್. ಸಿಯರ್ ಚಿಲ್ಡ್ರನ್. ಸೊ ಬ್ಲೂ ಕಲರು ಮತ್ತು ಸಾಯಿಲ್ ಲೇಯರ್ ಕಾಣಿಸ್ತಾ ಇದೆಯಾ? ಸೊ ದಿಸ್ ಇಸ್ ಅ ವಾಟರ್ ಪಾಟ್, ದಿಸ್ ಇಸ್ ಅ ಸಾಯಿಲ್ ಲೇಯರ್ ಆನ್ ದ ಅರ್ತ್. ಗೊತ್ತಾಗ್ತಿದೆಯಾ ಮಕ್ಕಳ? ಸಾಯಿಲ್ ಈಸ್ ಅ ಥಿನ್ ಲೇಯರ್ ಕವರಿಂಗ್ ದ ಲ್ಯಾಂಡ್ ಆನ್ ಅರ್ತ್. ಸೊ ಬೈ ಕಂಪೇರಿಂಗ್ ಇಟ್ ವಿತ್ ದ ಪೀಲ್ ಆಫ್ ಅ ಆ್ಯಪಲ್. ಸೊ ನೋಡಿ ಇಲ್ಲಿ ಯಾವ ರೀತಿ ಇಲ್ಲಿ ಆ್ಯಪಲಲ್ಲಿ ಪೀಲ್ ಕಾಣಿಸ್ತಿದೆಯಲ್ವ, ಒಂದು ಲೇಯರ್ ಕಾಣಿಸ್ತಿದೆಯಲ್ವ. ಸೊ ಅದು ನಮಗೆ ಭೂಮಿ ಮೇಲಿರುವಂತಹ ಒಂದು ಸಾಯಿಲ್ ಲೇಯರ್ಗೆ ಎಕ್ಸಾಂಪಲ್ ಆಗಿದೆ, ಓಕೆನಾ ಮಕ್ಕಳ? ಎಸ್. Therefore, soil is a thin layer on the earth, yet it is very important. ಸೊ ಸಾಯಿಲ್ ಅನ್ನೋದು ಭೂಮಿ ಮೇಲಿರುವಂಥ ಒಂದು ಇಂಪಾರ್ಟೆಂಟ್ ಲೇಯರ್ ಆಗಿದೆ, ಓಕೆನಾ ಮಕ್ಕಳ? ಸೊ ಹಾಗಾದರೆ ಯಾವ ರೀತಿ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಲೇಯರು? ಸೊ ಯಾಕೆ ಬೇಕು ನಮಗೆ ಈ ಸಾಯಿಲ್ ಅನ್ನೋ ಲೇಯರು ಭೂಮಿ ಮೇಲೆ? ಲೆಟ್ಸ್ ಸಿ. Based on the pictures below, discuss and share why soil is important. ಸೊ ನಮಗೆ ಏನಕ್ಕೆ ಬೇಕು ಸಾಯಿಲ್ ಅನ್ನೋದಕ್ಕೆ ಇಲ್ಲಿ ಕೆಲವೊಂದು ಪಿಕ್ಚರ್ ಇದೆ ಅಲ್ವಾ. ದಿಸ್ ಇಸ್ ಅ ಕ್ಲೂ ಫಾರ್ ಅವರ್ ಕ್ವೆಶನ್, ಓಕೆ. ಸೊ ಯಾವ್ಯಾವುದಕ್ಕೆ ಬೇಕು ನಮಗೆ ಸಾಯಿಲು? ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಗ್ರೋಯಿಂಗ್ ಪ್ಲ್ಯಾಂಟ್ಸ್ ಅಲ್ವಾ. ಫಸ್ಟ್ ಕ್ಲೂ ಏನು ಹೇಳುತ್ತೆ? ಇಟ್ ಟೆಲ್ಸ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಗ್ರೋಯಿಂಗ್ ಪ್ಲ್ಯಾಂಟ್ಸ್. ನೆಕ್ಸ್ಟ್ ಏನಕ್ಕೆ ಬೇಕು? ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಪೋಟ್ರರಿ. ಸೊ ಮಣ್ಣಿಂದ ಮಡಿಕೆಗಳನ್ನು ಮಾಡ್ತಾರೆ ಅಲ್ವಾ. ಸೊ ಅದಕ್ಕೂ ಕೂಡ ಮಣ್ಣು ಬೇಕು. ನೆಕ್ಸ್ಟ್ ಮತ್ತೇನಕ್ಕೆ ಬೇಕು? ಯೋಚನೆ ಮಾಡಿ. ಇಲ್ಲಿ ಥರ್ಡ್ ಪಿಕ್ಚರ್ ಏನು ಮಾಡ್ತಾಯಿದೆ? ಸೊ ಅನಿಮಲ್ಸ್ಗೆಲ್ಲ ಏನು ತಿಂತಾಯಿದೆ? ಹುಲ್ಲುಗಳನ್ನು ತಿಂತಾಯಿದೆ. ಸೊ ಆ ಹುಲ್ಲೆಲ್ಲ ಬೆಳಿಬೇಕು ಅಂದರೆ ಸಾಯಿಲ್ ಬೇಕಲ್ವಾ. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆನ್ಸ್ ಫಾರ್ ಅನಿಮಲ್ಸ್ ಫುಡ್ ಅಲ್ವಾ ಮಕ್ಕಳ? ಎಸ್. ಸೊ ದಟ್ ದಿಸ್ ಆಲ್ ದ ಥಿಂಗ್ಸ್ ಯು ಲರ್ನ್ಡ್ ಇನ್ ಅವರ್ ಯೂನಿಟ್ 5 Day 1 class, that is on 5/1/2021. ಸೊ ನೆಕ್ಸ್ಟ್ 6/1/2021. ಸೊ ಅಲ್ಲೂ ಕೂಡ ನಿಮಗೆ ಇಂಪಾರ್ಟೆನ್ಸ್ ಆಫ್ ಸಾಯಿಲ್ ಬಗ್ಗೆ ಕ್ಲಾಸ್ ಇತ್ತು ಅಲ್ವಾ. ಸೊ ಯು ಹ್ಯಾವ್ ಒನ್ ವಿಡಿಯೋ ರಿಲೇಟೆಡ್ ಟು ಇಂಪಾರ್ಟೆನ್ಸ್ ಆಫ್ ಸಾಯಿಲ್, ಓಕೆ ಚಿಲ್ಡ್ರನ್? ಎಸ್. ನೌ ಐ ವಿಲ್ ಪ್ಲೇ ದಟ್ ವಿಡಿಯೋ. ಸೊ ಇಲ್ಲಿ ನೋಡಿಲಿ, ಸಾಯಿಲಿಂದ ಏನೇನು ಯೂಸ್ ಆಗ್ತಿದೆ? ಸೊ ಇಟ್ ಈಸ್ ಯೂಸಿಂಗ್ ಫಾರ್ ಗ್ರೋಯಿಂಗ್ ಪ್ಲ್ಯಾಂಟ್ಸ್. ಸೊ ಬೆಳೆಗಳನ್ನು, ಕ್ರಾಪ್ಸ್ನ ಅಥವಾ ಗಿಡಗಳನ್ನು ಬೆಳೆಯೋದಕ್ಕೆ ಏನು ಬೇಕು? ಇಲ್ಲಿ ಮಣ್ಣು ಬೇಕೇ ಬೇಕು ಅಲ್ವಾ. ಎಸ್. ನೋಡಿ ಯಾವ ರೀತಿ ಗ್ರೋ ಆಗ್ತಾ ಇದೆ ಪ್ಲ್ಯಾಂಟು, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಮಕ್ಕಳ? ಎಸ್. ಸೊ ಬೆಳೆದ್ಬಿಟ್ಟು ಈ ರೀತಿ ನಮಗೆ ಕ್ರಾಪ್ಸ್ ಬರುತ್ತೆ. ಸೊ ಭತ್ತ, ರಾಗಿ, ಜೋಳ ಏನು ಬೆಳಿತೀವಲ್ವ, ಸೊ ಈ ರೀತಿ ಭೂಮಿಯಿಂದ ಏನು ಭೂಮಿ ಮೇಲೆ ಏನು ಮಣ್ಣಿದೆಯಲ್ವ, ಆ ಮಣ್ಣಲ್ಲಿರುವಂಥ ಫಲವತ್ತತೆನ ಯೂಸ್ ಮಾಡಿಕೊಂಡು ಇದೆಲ್ಲ ಬೆಳೆಯುತ್ತೆ. ಸೊ ಹಾಗೆ ಈ ಬೆಳೆದಿರುವಂತಹ ಹುಲ್ಲು ಆಗಿರ್ಬೋದು, ಅದು ಇದು, ಸೊ ಅದೆಲ್ಲ ಏನಾಗಿದೆ? ಪ್ರಾಣಿಗಳಿಗೆ ಆಹಾರ ಕೂಡ ಆಗಿದೆ.
ಸೊ ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಮೇಕಿಂಗ್ ಪಾಟ್ರಿ ಅಲ್ವಾ. ಸೊ ಮಡಿಕೆನ ಮಾಡೋದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಮಣ್ಣಿಂದ ಯಾವ ರೀತಿ ಮಡಿಕೆ ಮಾಡ್ತಾಯಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಒಂದು ಶೇಪ್ ಕೊಟ್ಬಿಟ್ಟು ಮಡಿಕೆ ಮಾಡ್ತಿದ್ದಾರಲ್ವಾ. ಸೊ ಹಾಗಾದರೆ ನಮಗೆ ಇದರಿಂದ ಏನು ಗೊತ್ತಾಗ್ತಿದೆ, ಸಾಯಿಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್. ಸೊ ಫಸ್ಟ್ ಪಿಕ್ಚರ್ ಸೇಸ್, ಸೊ ಫಸ್ಟ್ ಕ್ಲೂ ಸೇಸ್ ದಟ್ ಇಟ್ ಹೆಲ್ಪ್ಸ್ ಫಾರ್ growing plant alva, and next second clue says that it is helpful for making pottery, and the third clue says that it helps to grow plants, and plants are the food for other animals. Isn't it, children? Yes. So soil is very very important for life on earth. Okay, it is a source of food and it is very essential objects made. So ಈ ಒಂದು ಮಣ್ಣು ಏನು ಅದರಿಂದ ಎಷ್ಟೊಂದು ಎಸೆನ್ಷಿಯಲ್ ಆಬ್ಜೆಕ್ಟ್ಸ್ ಕೂಡ ಮಾಡ್ಬೋದಲ್ವಾ ಪಾಟ್ರಿಯಿಂದ. ಯಸ್, ಇಟ್ ಈಸ್ ಅ ಮೇನ್ ಸೋರ್ಸ್ ಆಫ್ ಫುಡ್ ಆಲ್ಸೋ. ಸೊ ರಿಗಾರ್ಡಿಂಗ್ ದಿಸ್ ವಿ ಹ್ಯಾವ್ some information about SR1, soil and its importance. Okay, SR1, soil and its important. Introduction. We know that plants are important for the existence of life on earth. For the growth of plant, good quality of soil is important. So ಪ್ಲ್ಯಾಂಟ್ಸ್ನ ಬೆಳಿಬೇಕಂದ್ರೆ ಒಂದು ಗುಡ್ ಕ್ವಾಲಿಟಿ ಆಫ್ ಸಾಯಿಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ ಮಕ್ಕಳ. ಒಳ್ಳೆ ಮಣ್ಣು ಕೂಡ ಬೇಕು. ನೆಕ್ಸ್ಟ್, ಸಾಯಿಲ್ ಕವರ್ಸ್ ಅ ಲಾರ್ಜ್ ಪಾರ್ಟ್ ಆಫ್ ದ ಲ್ಯಾಂಡ್. ಇಟ್ ಈಸ್ ನಾಟ್ ಓನ್ಲಿ ಮೇಕ್ಸ್ ಪ್ಲ್ಯಾಂಟ್ಸ್ ಗ್ರೋ ಬಟ್ ಇಟ್ ಆಲ್ಸೋ ದ ಹೋಮ್ ಫಾರ್ ಸರ್ವೈವಲ್ ಆಫ್ ಸ್ಮಾಲ್ ಅನಿಮಲ್ಸ್ ಸಚ್ ಆಸ್ ಅರ್ತ್ ವಾರ್ಮ್ಸ್. ಸೊ ಬರೀ ಬೆಳೆಗಳನ್ನು ಬೆಳೆಯೋಕ್ಕಷ್ಟೇ ಅಲ್ಲ, ಸೊ ಇದರಿಂದ ಕೆಲವೊಂದು ಸಣ್ಣ ಸಣ್ಣ ಇನ್ಸೆಕ್ಟ್ಸು ಮತ್ತು ವಾರ್ಮ್ಸ್ ಕೂಡ ಅಲ್ಲಿ ವಾಸವಾಗಿರ್ತಾರೆ. ಓಕೆನಾ ಮಕ್ಕಳ. ನೆಕ್ಸ್ಟ್, ವಿ ಯೂಸ್ ಸಾಯಿಲ್ ಟು ಮೇಕ್ ಬ್ರಿಕ್ಸ್ ವಿಚ್ ಆರ್ ಯೂಸ್ಡ್ ಟು ಕನ್ಸ್ಟ್ರಕ್ಟ್ ಹೌಸಸ್ ಆ್ಯಂಡ್ ಬಿಲ್ಡಿಂಗ್ಸ್. ಅನದರ್ ಯೂಸ್ ಆಫ್ ಸಾಯಿಲ್ ಈಸ್ ಇನ್ ಮೇಕಿಂಗ್ pottery. When the water is added to soil, it is easy to create a shapes out of it. ಸೊ ಈ ಮಣ್ಣಿಂದ ಕಿಟಕಿಗಳನ್ನು ಕೂಡ ತಯಾರಿಸ್ತಾರೆ. ಸೊ ಆ ಕಿಟಕಿಗಳಿಂದನೇ ನಾವು ಮನೆಗಳು ಕಟ್ಟೋದಕ್ಕಾಗಲಿ ಬಿಲ್ಡಿಂಗ್ಸ್ ಕಟ್ಟೋದಕ್ಕಾಗಲಿ ಯೂಸ್ ಮಾಡ್ತೀವಲ್ವ. ಸೊ ಹಾಗಾದರೆ ಮಣ್ಣೇ ಇಲ್ಲ ಅಂದರೆ ಇಟ್ಟಿಗೆನೂ ಇಲ್ಲ. ಸೊ ಇಟ್ಟಿಗೆಗಳು ಇಲ್ಲ ಅಂದರೆ ಏನಿಲ್ಲ, ಮನೆಗಳು ಇಲ್ಲ ಅಲ್ವಾ. ಸೊ ಹಾಗೆ ಈ ಒಂದು ಮಣ್ಣಿಂದ ಡಿಫ್ರೆಂಟ್ ಶೇಪ್ ಕೂಡ ಕೊಡ್ಬೋದು ಅಲ್ವಾ. ಯಾವಾಗ ನಾವು ನೀರಲ್ಲಿ ಬೆರೆಸ್ಬಿಟ್ಟು ಡಿಫ್ರೆಂಟ್ ಶೇಪ್ಸ್ ಇರುವಂತಹ ಒಂದು ಆಬ್ಜೆಕ್ಟ್ಸ್ ಪಾಟರಿ ಕೂಡ ಮಾಡ್ಬೋದು. ಸೊ ಗ್ಲಾಸಸ್ ಮಾಡ್ಬೋದು, ಪ್ಲೇಟ್ಸ್ ಮಾಡ್ಬೋದು, ಎಕ್ಸೆಟ್ರಾ. ಓಕೆನಾ ಮಕ್ಕಳು. ಎಸ್. ಸೊ ವಾಟ್ ಡೂ ಯು ಥಿಂಕ್ ವಾಟ್ ವಿಲ್ ಹ್ಯಾಪನ್ ಇಫ್ ದೆರ್ ಇಸ್ ನೋ ಸಾಯಿಲ್ ಆನ್ ಅರ್ತ್? ಸೊ ಏನಾದರೂ ಸಾಯಿಲೇ ಇಲ್ಲ ಅಂದರೆ ಏನಾಗ್ತಿತ್ತು? ಸೊ ಇಫ್ ನೋ ಸಾಯಿಲ್ ನೋ ಫುಡ್. ಸೊ ಮಣ್ಣಿಲ್ಲ ಅಂದರೆ ಬೆಳೆನೂ ಬೆಳೆಯೋಕ್ಕಾಗ್ತಿದ್ದಿಲ್ಲ, ಫುಡ್ಡು ನಮಗೆ ಆಹಾರನೂ ಕೂಡ ಸಿಗ್ತಿರ್ಲಿಲ್ಲ ಅಲ್ವಾ ಮಕ್ಕಳ. ಎಸ್. ಸೊ these are all the things that you have learned on 6/1/2021. Next, on 7/1/2021 you have learned about the ಫಾರ್ಮೇಷನ್ ಆಫ್ ಸಾಯಿಲ್. ಸೊ ಸಾಯಿಲ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಲ್ತಿದ್ರಿ ಅಲ್ವಾ. ಸೊ ಹಾಗಾದರೆ ಈ ಸಾಯಿಲ್ ಯಾವುದರಿಂದ ಬಂತು, ಎಲ್ಲಿಂದ ಬಂತು ಈ ಸಾಯಿಲು? ಎಸ್, ವೇರ್ ಡಸ್ ದ ಸಾಯಿಲ್ ಕಮ್ ಫ್ರಮ್? ಸೊ ದ ಸಾಯಿಲ್ ಕಮ್ಸ್ ಫ್ರಮ್ ದ ಬ್ರೇಕಿಂಗ್ ಆಫ್ ರಾಕ್ಸ್ ಇಂಟು ಸ್ಮಾಲ್ ಪೀಸಸ್. ಓಕೆ. ಸೊ ಏನು ದೊಡ್ಡ ದೊಡ್ಡ ಬಂಡೆಕಲ್ಲುಗಳಿದೆಯಲ್ವಾ, ಸೊ ಆ ಬಂಡೆಕಲ್ಲುಗಳು ಸ್ಮಾಲ್ ಪೀಸಸ್ ಆಗಿ ಬ್ರೇಕ್ ಡೌನ್ ಆಗಿ ಏನಾಗುತ್ತೆ, ಸಾಯಿಲ್ ಫಾರ್ಮೇಷನ್ ಆಗುತ್ತೆ ಮಕ್ಕಳ. ಓಕೆನಾ. ಸೊ ದ ಬ್ರೇಕಿಂಗ್ ಡೌನ್ ಆಫ್ ರಾಕ್ಸ್ ಇಂಟು ಸ್ಮಾಲ್ ಪೀಸಸ್ ಇಸ್ ಕಾಲ್ಡ್ ವೆದರಿಂಗ್. ಸೊ ಏನು ಬ್ರೇಕ್ ಡೌನ್ ಆಗುತ್ತಲ್ವಾ, ದೊಡ್ಡ ದೊಡ್ಡ ಬಂಡೆಕಲ್ಲು ಬ್ರೇಕ್ ಡೌನ್ ಆಗುತ್ತಲ್ವ, ಆ ಒಂದು ಪ್ರೋಸೆಸ್ನ ನಾವು ವೆದರಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೆದರಿಂಗ್ ಅಂತ ಕರಿತೀವಿ. ಓಕೆ. ಸೊ ಇದ್ರ ಬಗ್ಗೆ ನಾವು ಒಂಚೂರು ಇಂಟ್ರೊಡಕ್ಷನ್ ನಮ್ಮ SRಲ್ಲಿದೆ, ಅದನ್ನು ನೋಡ್ತಾ ಹೋಗೋಣ ಮಕ್ಕಳ. ಫಾರ್ಮೇಷನ್ ಆಫ್ ಸಾಯಿಲ್ ಇನ್ ಅವರ್ SR2.
Introduction. Soil is formed from the rocks over a long period of time through a process called weathering. Weathering is when rocks are broken down into smaller pieces. Large pieces of rocks break down into a small pieces. Once the rock is in very tiny pieces, it mixes with dead leaves and plants to form soil. This process takes 1,000 years. ಸೊ ಈ ರೀತಿ ನೋಡಿ ಮಕ್ಕಳ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ದೊಡ್ಡ ಬಂಡೆಕಲ್ಲು ಥರ ಇರುತ್ತಲ್ವ. ಸೊ ರಾಕ್ಸ್ ಏನಿದೆ ಅದನ್ನು ಸ್ಮಾಲ್ ಪೀಸಸ್ ಆಗಿ ಬ್ರೇಕ್ ಡೌನ್ ಆಗಿ, ಸೊ ನೆಕ್ಸ್ಟು ಬ್ರೇಕ್ ಡೌನ್ ಆಗಿರುವಂಥ ಸ್ಮಾಲ್ ಪೀಸಸ್ಸು ಅಗೇನ್ ಟೈನಿ ಪಾರ್ಟಿಕಲ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಓಕೆನಾ. ಸೊ ಆ ಒಂದು ಟೈನಿ ಪಾರ್ಟಿಕಲ್ಸ್ ಆಗಿ ಬ್ರೇಕ್ ಡೌನ್ ಆಗಿರುವಂಥ ಒಂದು ರಾಕ್ಸು ಅದು ಯಾವುದ್ರ ಜೊತೆ ಮಿಕ್ಸ್ ಆಗುತ್ತೆ, ಲೀವ್ಸ್ ಗಿಡದಿಂದ ಏನು ಉದುರಿರುತ್ತಲ್ವ ಆ ಎಲೆಗಳು ಮತ್ತು ಅರ್ತ್ ವಾಮ್ಸು ಅದ್ರ ಜೊತೆ ಎಲ್ಲ ಮಿಕ್ಸಪ್ ಆಗಿ ಏನು ಫಾರ್ಮೇಷನ್ ಆಗುತ್ತೆ, ಸಾಯಿಲ್ ಫಾರ್ಮ್ ಆಗುತ್ತೆ. ಓಕೆನಾ ಮಕ್ಕಳ. ಈ ರೀತಿ ಫಾರ್ಮೇಷನ್ ಆಫ್ ಸಾಯಿಲ್ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ವಿ. ಸೊ ದಿಸ್ ಯು ಲರ್ನ್ಟ್ ಆನ್ 7/1/2021 ಕ್ಲಾಸ್. ಸೊ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಯು ಹ್ಯಾವ್ ಅ WS ಆಲ್ಸೋ ಅಲ್ವಾ, ವರ್ಕ್ಶೀಟ್ ಇತ್ತು. ಸೊ ವರ್ಕ್ಶೀಟ್ ನಂಬರ್ 1 ಮತ್ತು ವರ್ಕ್ಶೀಟ್ ನಂಬರ್ 2ನ ಈ ಒಂದು ಕ್ಲಾಸಲ್ಲಿ ಫಿಲ್ ಮಾಡಿದ್ದೀರಾ ಅಲ್ವಾ. ಸೊ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ವರ್ಕ್ಶೀಟ್ ನಂಬರ್ 2 ಅಲ್ಲಿ ಕ್ವಶನ್ ನಂಬರ್ 1ಇಂದ 3ವರೆಗೂ ನಿಮಗೆ ಎಕ್ಸಸೈಸ್ ಫಿಲ್ ಮಾಡಿಸಿದ್ರಲ್ವ. ಸೊ ಅದನ್ನು ನೀವು ಆಲ್ರೆಡಿ ಫಿಲ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಮಕ್ಕಳ. ಸೊ ಸಪೋಸ್ ಏನಾದರೂ ಇನ್ನೂ ಫಿಲ್ ಮಾಡಿಲ್ಲ ಅಂದರೆ ಪ್ಲೀಸ್ ಫಿಲ್ ಮಾಡಿಬಿಟ್ಟು ಆ ಫೋಟೋನ ನನಗೆ ಕಳಿಸ್ಬೇಕು. ಓಕೆ ಚಿಲ್ಡ್ರನ್. ಎಸ್. ಸೊ ನೆಕ್ಸ್ಟ್ ಆನ್ 8/1/2021. ಸೊ ಲಾಸ್ಟ್ ಡೇ ಅಂದರೆ ಫ್ರೈಡೇ 8/1/2021 ಏನು ಕಲಿತೆ ನೀವು. ಸೊ ಯು ಲರ್ನ್ಟ್ ಅಬೌಟ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಸಾಯಿಲ್ ಫಾರ್ಮೇಷನ್. ಸೊ ಯಾವ್ಯಾವೆಲ್ಲ ಫ್ಯಾಕ್ಟರ್ಸು ಸಾಯಿಲ್ ಫಾರ್ಮೇಷನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಓಕೆನಾ. ಸೊ ದ 3 ಫ್ಯಾಕ್ಟರ್ಸ್ ಅಫೆಕ್ಟ್ ದ ಸಾಯಿಲ್ ಫಾರ್ಮೇಷನ್. ಓಕೆನಾ ಮಕ್ಕಳ. ಸೊ ಸಾಯಿಲ್ ಈಸ್ ನಾಟ್ ಫಾರ್ಮ್ಡ್ ಇನ್ ಅ ಡೇ ಆರ್ ಇಯರ್. ಇಟ್ ಟೇಕ್ಸ್ ಮೋರ್ ದ್ಯಾನ್ 200 years ಟು ಮೇಕ್ ಜಸ್ಟ್ 1 inch ಆಫ್ ಸಾಯಿಲ್. ಸೊ ಸಾಯಿಲು ಒಂದೇ ದಿನದಲ್ಲಿ ಅಥವಾ ಒಂದು ವರ್ಷದಲ್ಲಿ ಫಾರ್ಮೇಷನ್ ಆಗುವಂಥ ಒಂದು ವಸ್ತು ಅಲ್ಲ. ಓಕೆನಾ. ಸೊ ಇದು ಥೌಸಂಡ್ಸ್ ಆಫ್ ಇಯರ್ಸಿಂದ ಕೂಡ ಈ ಒಂದು ಪ್ರೊಸೆಸ್ ಸಾಯಿಲ್ ಫಾರ್ಮೇಷನ್ ಆಗುವಂಥ ಪ್ರೊಸೆಸ್ಸು ನಡೀತುತ್ತೆ. ಓಕೆನಾ ಮಕ್ಕಳ. ಸೊ ರಿಗಾರ್ಡಿಂಗ್ ದಿಸ್ ವಿ ಹ್ಯಾವ್ ಅ ಸ್ಮಾಲ್ ವಿಡಿಯೋ. ಲೆಟ್ಸ್ ಸಿ ದ ವಿಡಿಯೋ ಮಕ್ಕಳ. Weathering or breaking down of rocks into small pieces happens due to running water. Water from rivers or rains flows over rocks and causes them to break into tiny pieces. Wind also blows over rocks and breaks them into tiny pieces. Animals also cause rocks to break. Plants also cause weathering of rocks when their roots go deep inside the rocks and cause them to break. ಸೊ ನೋಡಿದ್ರಲ್ಲ ಮಕ್ಕಳ ಯಾವ್ಯಾವೆಲ್ಲ ಫ್ಯಾಕ್ಟರ್ಸ್ ಸಾಯಿಲ್ ಫಾರ್ಮೇಷನ್ನ ಅಫೆಕ್ಟ್ ಮಾಡುತ್ತೆ ಅಂತ. ಸೊ ದ ಫಸ್ಟ್ ಫ್ಯಾಕ್ಟರ್ ಈಸ್ ಚೇಂಜಿಂಗ್ ಟೆಂಪರೇಚರ್. ಓಕೆ. ವೆನ್ ಇಟ್ ಈಸ್ ಅ ವೆರಿ ಹಾಟ್ ರಾಕ್ expands. When it becomes very cold, it shrinks. So this repeated heating and cooling of rocks causes cracks in them. The rocks finally breaks into smaller pieces to form soil. So ಯಾವಾಗ ಈ ಒಂದು ವಾತಾವರಣದಲ್ಲಿರುವಂಥ ಹಾಟ್ನೆಸ್ ಮತ್ತು ಕೋಲ್ಡ್ನೆಸ್ಸಿಂದ ಏನಾಗುತ್ತೆ, ರಾಕ್ಸ್ ಎಲ್ಲ ಫೆದರಿಂಗ್ ಆಗುತ್ತೆ, ಅಂದರೆ ಬ್ರೇಕ್ಸ್ ಡೌನ್ ಆಗುತ್ತೆ. ಸೊ ಈ ರೀತಿ ಬ್ರೇಕ್ಸ್ ಡೌನ್ ಆಗಿ ಏನಾಗುತ್ತೆ, ಟೈನಿ ಪಾರ್ಟಿಕಲ್ ಆಗಿ ಸಾಯಿಲ್ ಫಾರ್ಮೇಷನ್ ಆಗುತ್ತೆ. ಓಕೆನಾ ಮಕ್ಕಳ. ಸೊ ನೆಕ್ಸ್ಟ್ ಫ್ರೀಸಿಂಗ್ ಯಾವ ರೀತಿ ಅಫೆಕ್ಟ್ ಆಗುತ್ತೆ. ವಾಟರ್ ಎಕ್ಸ್ಪ್ಯಾಂಡ್ಸ್ ವೆನ್ ಇಟ್ ಫ್ರೀಸಸ್. ಸೊ ವೆನ್ ವಾಟರ್ ಎಂಟರ್ಸ್ ದ ಕ್ರ್ಯಾಕ್ಸ್ ಇನ್ ದ ರಾಕ್ಸ್ ಆ್ಯಂಡ್ ಫ್ರೀಸಸ್, ಇಟ್ ಎಕ್ಸ್ಪ್ಯಾಂಡ್ಸ್ ಆ್ಯಂಡ್ ಪುಷಸ್ ದ ಕ್ರ್ಯಾಕ್ಸ್ ಫರ್ದರ್ ಅಪಾರ್ಟ್. ದಿಸ್ ಕಾಸಸ್ ದ ರಾಕ್ಸ್ ಟು ಬ್ರೇಕ್ ಇಂಟು ಸ್ಮಾಲರ್ ಪೀಸಸ್ ಆ್ಯಂಡ್ ಫಾರ್ಮ್ ಸಾಯಿಲ್. ಸೊ ನಮಗೆ ಗೊತ್ತಿದೆ ವಾಟರು ಕೋಲ್ಡ್ನೆಸ್ಸಿಂದ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಅಲ್ವಾ. ಸೊ ಯಾವಾಗ ಈ ರಾಕ್ಸ್ ಮಧ್ಯೆ ಸಮ್ ಹೋಲ್ಸ್ ಇರುತ್ತಲ್ವ,
ಅಲ್ಲಿ ವಾಟರ್ ಫಿಲ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಆ ವಾಟರು ಎಕ್ಸ್ಪ್ಯಾಂಡ್ ಆಗುತ್ತೆ ಕೋಲ್ಡ್ನೆಸ್ಸಿಗೆ. ಸೊ ಈ ರೀತಿ ಎಕ್ಸ್ಪ್ಯಾಂಡ್ ಆಗೋದಾಗ ಸೊ ಆ ರಾಕ್ಸಲ್ಲಿ ಕ್ರ್ಯಾಕ್ಸ್ ಫಾರ್ಮೇಷನ್ ಆಗುತ್ತೆ, ಅಂದರೆ ಈ ಬಿರುಕು ಉಂಟಾಗುತ್ತೆ. ಸೊ ಬಿರುಕು ಉಂಟಾಗಿ ನೆಕ್ಸ್ಟ್ ಏನಾಗುತ್ತೆ, ಸ್ಮಾಲ್ ಪೀಸಸ್ ಆಗಿ ಕಟ್ ಡೌನ್ ಆಗುತ್ತೆ, ಬ್ರೇಕ್ ಡೌನ್ ಆಗುತ್ತೆ. ಸೊ ಈ ರೀತಿ ಟೈನಿ ಪಾರ್ಟಿಕಲ್ಸ್ ಆಗಿ ಬ್ರೇಕ್ ಡೌನ್ ಆಗಿ ಏನಾಗುತ್ತೆ, ಸಾಯಿಲ್ ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. The roots of the trees go inside the rocks. As they grow bigger, they form cracks in the rocks and break them into smaller pieces. So animals that dig into the rocks also help in breaking them and forming the soil. ಓಕೆ, ಸೊ ಬಂಡೆಕಲ್ಲುಗಳ ಮೇಲೆ ಏನೋ ಸಸಿಗಳೆಲ್ಲ ಉತ್ಕೊಂಡಿರ್ತಾರಲ್ಲ ಮಕ್ಕಳ, ಸೊ ಅದು ಒಂದು ಸ್ವಲ್ಪ ದೊಡ್ಡದಾದಾಗ ಏನಾಗುತ್ತೆ, ಅದ್ರ ರೂಟ್ಸ್ ಎಲ್ಲ ರಾಕ್ಸ್ ಒಳಗಡೆ ಹೋಗ್ಬಿಟ್ಟು ಅಲ್ಲೂ ಕೂಡ ಬ್ರೇಕ್ಔಟ್ ಆಗುತ್ತೆ. ಓಕೆನಾ, ರಾಕ್ಸು. ಸೊ ಆ ರೀತಿ ಬ್ರೇಕ್ ಡೌನ್ ಆಗಿ ಏನಾಗುತ್ತೆ, ವೆದರಿಂಗ್ ಪ್ರೊಸೆಸ್ ಆಗುತ್ತೆ ಅಗೇನ್. ಸೊ ವೆದರಿಂಗ್ ಅಂದರೆ ಬ್ರೇಕ್ ಡೌನ್ ಇಂಟು ಸ್ಮಾಲ್ ಪೀಸಸ್ ಆಫ್ ರಾಕ್ಸ್ ಅಲ್ವಾ. ಸೊ ಈ ರೀತಿ ಬ್ರೇಕ್ ಡೌನ್ ಆಗಿ ಸಾಯಿಲ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾದರೆ ನಾವು ನೋಡಿದ್ವಿ ಯಾವ್ಯಾವೆಲ್ಲ ಫ್ಯಾಕ್ಟರ್ಸ್ ಸಾಯಿಲ್ ಫಾರ್ಮೇಷನ್ಗೆ ಅಫೆಕ್ಟ್ ಆಗುತ್ತೆ ಅಂತ ಅಲ್ವಾ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್. Thank you so much. Till our next class. Happy learning. Bye bye. Stay home. Stay safe.